ಆತ್ಮೀಯ ಶಿಕ್ಷಕರೇ, ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪುನಃ ನಾವು ಈಗ ಏನು ಮಾಡೋಣ, ಪ್ರಶ್ನೆ ಸಂಖ್ಯೆ 17ರಿಂದ 34 ನಾವು ಈಗ ನೋಡೋಣ. ಈಗ ಆಲ್ರೆಡಿ 1ರಿಂದ 16 ಪ್ರಶ್ನೆ ಸಂಖ್ಯೆಯನ್ನು ನಾವು ಯಾವ ರೀತಿ ಫಿಲ್ ಮಾಡಬೇಕು ಅಂತ ನೋಡ್ಕೊಂಡು ಬಂದಿದ್ದೀವಿ. ಈಗ 17ರಿಂದ ಪ್ರಾರಂಭ ಮಾಡೋಣ. ಈಗ 17ರಿಂದ 25ರವರೆಗೂ ಏನೆಲ್ಲ ಅಂಶಗಳಿರ್ತವೆ ನೋಡ್ತಾ ಬರೋಣ. ಮೊದಲನೇದು 17 ಕುಡಿಯುವ ನೀರಿನ ಪ್ರಧಾನ ಮೂಲ ಬರುತ್ತೆ. 18 ಕುಡಿಯುವ ನೀರಿನ ಮೂಲದ ಲಭ್ಯತೆ ಇದೆ. 19 ಬೆಳಕಿನ ಪ್ರಧಾನ ಮೂಲ ಇದೆ. 20 ಶೌಚಾಲಯದ ಬಳಕೆ. 21 ಶೌಚಾಲಯದ ಬಗ್ಗೆ. 22 ತ್ಯಾಜ್ಯ ನೀರನ್ನು ಹೊರಸೂಗಿಸಲು ಮಾಡಿರುವ ವ್ಯವಸ್ಥೆ ಬಗ್ಗೆ. 23 ಆವರಣದೊಳಗೆ ಸ್ನಾನಗೃಹದ ಲಭ್ಯತೆ. 24 ಅಡುಗೆ ಮನೆಯ ಲಭ್ಯತೆ. 25 ಅಡುಗೆ ಮಾಡಲು ಬಳಸುವಂಥ ಇಂಧನ. ಈ ಪ್ರಶ್ನೆಗಳ ಬಗ್ಗೆ ನೋಡೋಣ. ಮೊದಲನೇದು ಪ್ರಶ್ನೆ ಸಂಖ್ಯೆ 17ರಲ್ಲಿ ಕುಡಿಯುವ ನೀರಿನ ಮುಖ್ಯ ಮೂಲ ಅಂತ ಬರುತ್ತೆ. ಇಲ್ಲಿ ಮಾನವನು ನೀರನ್ನು ವಿವಿಧ ಉದ್ದೇಶಕ್ಕೆ ಬಳಸ್ತಾನೆ. ಇಲ್ಲಿ ಕುಡಿಯುವ ನೀರಿನ ಬಗ್ಗೆ ಮಾತ್ರ ನಾವು ಪ್ರಶ್ನೆಯನ್ನು ಹಾಕಿದ್ದಾರೆ ಅವರು. ಕುಡಿಯುವ ನೀರಿನ ಮುಖ್ಯ ಮೂಲ ಯಾವುದು ಅಂತೇಳಿ ನಿಮ್ಮ ಆಪ್ಷನ್ಸಲ್ಲಿ ಬೇಕಾದಷ್ಟಿದ್ದಾವೆ ನೋಡಿ. ಮೂಲದಲ್ಲಿ ಸಂಸ್ಕರಿಸದ ಕೊಳಾಯಿ ನೀರು. ಮೂಲದಲ್ಲಿ ಸಂಸ್ಕರಿಸದ ಕೊಳಾಯಿ ನೀರು ಬಾವಿ, ಕೈಪಂಪು, ಕೊಳವೆ ಬಾವಿ, ಚಿಲುಮೆ, ನದಿ, ಕೆರೆ, ಪ್ಯಾಕೇಜ್ ಮಾಡಲಾದ ಬಾಟಲಿ ನೀರು, ಇತರೆ ಮೂಲಗಳಂತ ಇದ್ದಾವೆ. ಇದರಲ್ಲಿ ಯಾವ್ಯಾವುದು ಅಂತ ನೋಡ್ತಾ ಬರೋಣ. ಈಗ ನಾವು ಬಹುಮೂಲಗಳನ್ನು ಬಳಸ್ತೀವಿ. ಸಂಖ್ಯೆ 1ರಲ್ಲಿ ಏನಂತ ಇದೆ, ಸಂಸ್ಕರಿಸಿದ ಮೂಲದಿಂದ ಕೊಳಾಯಿ ನೀರು ಅಂತ ಇದೆ. ಇಲ್ಲಿ ಕುಟುಂಬಕ್ಕೆ ನೀರು ಈಗ ನೋಡಿ, ಸರ್ಕಾರಿ ಇಲಾಖೆಗಳಿಂದ ಆದಂತಹ ಈಗ ಸ್ಥಳೀಯ ಸಂಸ್ಥೆಗಳು, ಪಂಚಾಯಿತಿಗಳು, ಸಾರ್ವಜನಿಕ ಮತ್ತು ಖಾಸಗಿ ಸಂಸ್ಥೆಗಳಿಂದ ಸಂಸ್ಕರಣೆ ಆದ ನಂತರ ಆವರಣದೊಳಗಡೆ ಪೈಪ್ ಮೂಲಕ ಏನಾದರೂ ಅವರು ಸರಬರಾಜು ಮಾಡ್ತಾಯಿದ್ರೆ ಅದನ್ನು ಸಂಖ್ಯೆ 1 ನೀಡಬೇಕು. ಕುಟುಂಬಗಳಿಗೆ ಸಂಸ್ಕರಣೆ ನಂತರ ಸಾಮಾನ್ಯ ನಲ್ಲಿಗಳ ಮುಖಾಂತರ ಏನು ಮಾಡ್ತಾರೆ, ಅಥವಾ ಸಾಮಾನ್ಯ RO ವ್ಯವಸ್ಥೆ ಮೂಲಕ ಸಂಸ್ಕರಣಾ ಘಟಕಗಳಿಂದ ನೀರನ್ನು ಮನೆಯ ಆವರಣದೊಳಗಡೆ ಪೂರೈಕೆ ಮಾಡಿದರೆ ಅದನ್ನು ಸಂಖ್ಯೆ 1 ಹಾಕಬೇಕಾಗುತ್ತೆ. ನಂತರ ಮೂಲದಲ್ಲಿ ಸಂಸ್ಕರಿಸದ ಕೊಳಾಯಿ ನೀರಂತ ಇದೆ. ಸಂಖ್ಯೆ 2. ಇಲ್ಲಿ ಮೂಲದಲ್ಲಿ ಬರುವಂತಹ ನಲ್ಲಿ ನೀರನ್ನು ನಾವೇನು ಮಾಡ್ತೀವಿ, ಅಲ್ಲಿ ಅವ್ರು ಏನು ಮಾಡ್ತಾರೆ, ಸಂಸ್ಕರಣೆ ಮಾಡ್ದಲೇ ನೇರವಾಗಿ ಕುಟುಂಬಗಳು ನಲ್ಲಿಯ ಮೂಲಕ ಸಂಸ್ಕರಿಸದ ನೀರನ್ನು ಪಡೀತಾ ಇದ್ದರೆ, ಎಕ್ಸಾಂಪಲು ಕುಟುಂಬಗಳು ಸ್ಥಳೀಯ ವಿಧಾನಗಳ ಪ್ರಕಾರ ಅಂದರೆ ಕುಡಿಯುವ ಮೊದಲು ಕುದಿಸಿ ಬ್ಲೀಚಿಂಗ್ ಪೌಡರು, ಸ್ಫಟಿಕ, ನೀರು ಶುದ್ಧೀಕರಣ ಇವುಗಳನ್ನು ಮಾಡಿಕೊಂಡು ಕುಡಿತಾ ಇದ್ದರೆ ಅದನ್ನು ಸಂಸ್ಕರಿಸದ ಕೊಳಾಯಿ ನೀರು ಅಂತೇಳಿ ಸಂಖ್ಯೆ 2 ಹಾಕ್ತೀವಿ. ಸಂಖ್ಯೆ 3ರಲ್ಲಿ ಬಾವಿ ಅಂದರೆ ನೋಡಿ, ತೆರೆದ ಬಾವಿ ಅಥವಾ ಮುಚ್ಚಿದ ಬಾವಿ ಎರಡನ್ನೂ ಒಳಗೊಂಡಿರುತ್ತೆ. ಸಂಖ್ಯೆ 4ರಲ್ಲಿ ಹ್ಯಾಂಡ್ ಪಂಪ್ ಅಂದರೆ ಕೈ ಪಂಪು ನಿರ್ವಹಿಸುವ ಮೂಲಕ ಅಂತರ್ಜಲವನ್ನು ಹಸ್ತಚಾಲಿತವಾಗಿ ಹೊರತೆಗೆಯುವಂಥದ್ದು. ಸಂಖ್ಯೆ 5ರಲ್ಲಿ ಕೊಳವೆ ಬಾವಿ ಮೂಲಕ ಅಥವಾ ಬೋರ್ವೆಲ್ ಮೂಲಕ ನಾವೇನು ಮಾಡ್ತಾ ಇರ್ತೀವಿ, ನೀರನ್ನು ಪಡಿತಾ ಇದ್ದರೆ ಅದನ್ನು ನಾವು ಅಂತರ್ಜಲ, ಅದಕ್ಕೆ ಮೂಲ ಅಂತರ್ಜಲ ಆಗಿರುತ್ತದೆ. ಅವುಗಳನ್ನು ಮೋಟ್ರ್ ಮೂಲಕ ಹೊರ ತೆಗಿತಾ ಇದ್ದರೆ ಅದನ್ನು ನಾವು ಏನಂತ ಮಾಡಬೇಕಾಗುತ್ತೆ, ಸಂಖ್ಯೆ 5 ಅಂತೇಳಿ ಮಾಡಬೇಕಾಗುತ್ತೆ. ಸಂಖ್ಯೆ 6ರಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಚಿಲುಮೆಗಳು ಬರ್ತದೆ. ಸಂಖ್ಯೆ 7ರಲ್ಲಿ ನದಿ ಮತ್ತು ಕಾಲುವೆಗಳು ಬರ್ತದೆ. ಸಂಖ್ಯೆ 8ರಲ್ಲಿ ಟ್ಯಾಂಕ್ ಮತ್ತು ಕೊಳ ಅಥವಾ ಸರೋವರಗಳು ಬರ್ತವೆ. ಇನ್ನು ಸಂಖ್ಯೆ 9ರಲ್ಲಿ ಬಾಟಲಿಗಳು, ಜಾಡಿಗಳು ಅಂದರೆ ಪೌಚ್ಗಳು, ಪಾತ್ರೆಗಳಲ್ಲಿ ನಾವು ಪ್ಯಾಕ್ ಮಾಡಲಾದಂಥ ಕುಡಿಯೋ ನೀರನ್ನು ಪ್ಯಾಕ್ ಮಾಡಿದ ಬಾಟಲಿಗಳ ಮೂಲಕ ಪೂರೈಕೆ ಮಾಡ್ತಿದ್ರೆ ಅದು ಸಂಖ್ಯೆ 9. ನೆಕ್ಸ್ಟು ಸಂಖ್ಯೆ 0 ಅಂತ ಇದ್ದರೆ ಯಾವಾಗ ಅಂದರೆ ಈಗ 1ರಿಂದ 9 ಕೋಡ್ಗಳ ಅಡಿಯಲ್ಲಿ ಯಾವುದೇ ವರ್ಗಗಳಲ್ಲಿ ನೀರನ್ನು, ಕುಡಿಯುವ ನೀರನ್ನು ಅದು ಒಳಗೊಳ್ಳಲ್ಲ ಅಂತಂದರೆ, ಎಕ್ಸಾಂಪಲ್ ನೋಡಿ, ಈಗ ಟ್ಯಾಂಕರು ಅಥವಾ ಬಂಡಿಗಳ ಮೂಲಕ ಸರಬರಾಜು ಮಾಡುವ ಕುಡಿಯುವ ನೀರು, ಮಳೆ ನೀರು ಇತ್ಯಾದಿಗಳಿಗೆ ಏನು ಮಾಡಬೇಕಾಗುತ್ತೆ, ನಾವು 0 ಸಂಕೇತವನ್ನು ಅಂದರೆ ಈಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮೂಲಕ ನೀರನ್ನು ಪಡಿತಾ ಇದ್ದರೆ ಅಥವಾ ಟ್ಯಾಂಕರ್ ಮೂಲಕ ನೀರು ಪಡಿತಾ ಇದ್ದರೆ ಇವುಗಳನ್ನು ನಾವು 0 ಅಂತೇಳಿ ಪರಿಗಣಿಸಬೇಕು, ಸಂಖ್ಯೆ. ನೆಕ್ಸ್ಟು ಕುಡಿಯುವ ಪ್ರಶ್ನೆ ಸಂಖ್ಯೆ 18ರಲ್ಲಿ ಕುಡಿಯುವ ನೀರಿನ ಮೂಲದ ಲಭ್ಯತೆ ಅಂತ ಇದೆ. ಇಲ್ಲಿ 3 ರೀತಿ ಬರುತ್ತೆ. ಒಂದು ಆವರಣದ ಒಳಗಡೆ, ಇನ್ನು ಆವರಣದ ಹತ್ತಿರ ಅಂತ ಬರುತ್ತೆ, ಇನ್ನು ಆವರಣದಿಂದ ದೂರ ಅಂತೇಳಿ ಬರುತ್ತೆ. ಆವರಣದ ಒಳಗಡೆ ಅಂದರೆ ಮನೆ ಅಥವಾ ಮನೆಯ ಅಂಗಳದಲ್ಲಿರುತ್ತೆ. ಮನೆ ಬಾಗಿಲಿಗೆ ಅಥವಾ ಯಾರಾದರೂ ಪ್ಯಾಕ್ ಮಾಡಿದಂಥ ಬಾಟಲ್ಗಳನ್ನು ಪೂರೈಕೆ ಮಾಡ್ತಿದ್ರು, ಅದು ಆವರಣದ ಒಳಗೆ ಅಂತ ಬರುತ್ತೆ. ಆವರಣದ ಹತ್ತಿರ ಅಂತಂದರೆ ಈ ನಗರ ಆದರೆ 100 ಮೀಟ್ರ್ ಒಳಗಡೆ, ಗ್ರಾಮೀಣ ಪ್ರದೇಶ ಆದರೆ 500 ಮೀಟ್ರ್ ಒಳಗಡೆ ಪರಿಗಣಿಸಬೇಕು. ಆವರಣದಿಂದ ದೂರ ಅಂತಂದರೆ ಈಗ ಆವರಣದಿಂದ ತುಂಬ ದೂರ, ಈಗ 100 ಮೀಟ್ರ್, ನಗರ ಆದರೆ 100 ಮೀಟ್ರ್ಗಿಂತ ದೂರದಲ್ಲಿ, ಗ್ರಾಮೀಣ ಅಂದರೆ 500 ಮೀಟ್ರ್ಗಿಂತ ದೂರದಲ್ಲಿದ್ದರೆ ಅದನ್ನು ನಾವು ಆವರಣದಿಂದ ದೂರ ಅಂತ ಪರಿಗಣಿಸಬೇಕಾಗುತ್ತೆ. ನಂತರ ಪ್ರಶ್ನೆ ಸಂಖ್ಯೆ 19ರಲ್ಲಿ ಬೆಳಕಿನ ಪ್ರಧಾನ ಮೂಲ ಅಂತ ಇದೆ. ಈಗ ನಾವು ವರ್ಷದಲ್ಲಿ 12 ತಿಂಗಳಲ್ಲಿ ಅತಿ ಹೆಚ್ಚು ಯಾವುದನ್ನು ಬಳಸ್ತೀವಿ ಅದನ್ನು ನಾವು ಬೆಳಕಿನ ಮೂಲ ಅಂತ ಪರಿಗಣಿಸ್ತೀವಿ. ಅದಕ್ಕೆ ಸಂಖ್ಯೆಗಳಿದೆ ನೋಡಿ, ಕರೆಂಟ್ ಇದೆ, ಸೀಮೆಎಣ್ಣೆ ಬಳಸ್ತೀವಿ, ಸೋಲಾರ್ ಬಳಸ್ತೀವಿ, ಇತರ ಎಣ್ಣೆಗಳನ್ನು ಬಳಸ್ತೀವಿ, ಇನ್ನೂ ಅಥವಾ ಬೇರೆ ಯಾವುದಾದ್ರು ಬಳಸ್ತೀವಿ, ಅಥವಾ ಕರೆಂಟೇ ಇಲ್ಲ ಅಂತ ಅಂದಾಗ ಸಂಖ್ಯೆ ವಿದ್ಯುತ್ ಶಕ್ತಿ ಅಂತಂದರೆ ಬೆಳಕಿನ ಮೂಲವಾಗಿ ನಾವೇನಾದರೂ ವಿದ್ಯುತ್ ಶಕ್ತಿ ಬಳಸ್ತಾ ಇದ್ದರೆ 1 ಹಾಕ್ತೀವಿ. ಇನ್ನು ಸಂಖ್ಯೆ 4 ನೋಡಿ, ಬೆಳಕಿನ ಮೂಲವಾಗಿ ಇತರ ಎಣ್ಣೆಗಳನ್ನು, ಬೆಳಕಿಗೆ ಬಳಸುವ ಖಾದ್ಯ ಮತ್ತು ಖಾದ್ಯವಲ್ಲದ ಎಣ್ಣೆಗಳನ್ನು ಬಳಸ್ತಾ ಇದ್ದರೆ ಇವಾಗ ನಾವು ಏನು ಮಾಡ್ತೀವಿ, ಸಂಖ್ಯೆ ನೋಡಿ 2,
ಅನ್ನು ಹಾಕಬೇಕಾಗುತ್ತೆ. ಅಸಾಧಾರಣ ಸಂದರ್ಭದಲ್ಲಿ ಮನೆ ಯಾವುದೇ ಬೆಳಕಿನ ಮೂಲವನ್ನು ಬಳಸದಿದ್ದರೆ ಸಂಖ್ಯೆ 6 ಹಾಕಬೇಕಾಗುತ್ತೆ. ಬೆಳಕಿನ ಮುಖ್ಯ ಮೂಲ 19. ಇಲ್ಲಿ ನೋಡ್ತಾ ಇದ್ದೀರಾ, ಈಗ ಕರೆಂಟಿಗೆ ಬಳಸುವಂಥ ವಿವಿಧ ವಿಧಾನಗಳು ನೀವು ನೋಡ್ತಾ ಇರೋದು. ಲ್ಯಾಟಿನ್ ಬಳಸ್ತಾ ಇದ್ದಾರೆ, ವಿದ್ಯುತ್ ಶಕ್ತಿ ಇದೆ, ಇನ್ನು ಬೇರೆ ಬೇರೆ ವಿಧಗಳಿದ್ದಾವೆ. ಇವುಗಳನ್ನು ನೀವು ಗಮನಿಸ್ಕೋಬೇಕು. ಇನ್ನು ಪ್ರಶ್ನೆ ಸಂಖ್ಯೆ 20ರಲ್ಲಿ ಇದು ಶೌಚಾಲಯದ ಲಭ್ಯತೆ ಬಗ್ಗೆ ಬರುತ್ತೆ. ಕುಟುಂಬದ ನಿಯಂತ್ರಣದಲ್ಲಿರುವಂತಹ ಜನಗಣತಿ ಮನೆಯ ಒಳಗೆ ಅಥವಾ ಹೊರಗೆ ಶೌಚಾಲಯಕ್ಕೆ ಪ್ರವೇಶವನ್ನು ಕುಟುಂಬದ ಬಳಕೆಗೆ ಮಾತ್ರ ಪರಿಗಣಿಸಿದರೆ ಸಂಖ್ಯೆ 1 ನೀಡಬೇಕು. ನೋಡಿ ಇಲ್ಲಿ ಏನೇನಿದಾವಪ್ಪ ಅಂತಂದರೆ ಎಕ್ಸ್ಕ್ಲೂಸಿವ್ಲಿ ಫಾರ್ ಹೌಸ್ ಹೋಲ್ಡ್ ಯೂಸ್ ಓನ್ಲಿ, ಅಂದರೆ ಕುಟುಂಬದ ಬಳಕೆಗೆ ಮಾತ್ರ ಅಂತ ಇದೆ. ಎರಡನೇದು ಬಂದು ನೀವು ನೋಡ್ತಾ ಇದ್ದೀರಾ, ಕುಟುಂಬದ ಜೊತೆ ಹಂಚಿಕೊಂಡಿದ್ದಾರೆ, ಅಂದರೆ ಇತರೆ ಕುಟುಂಬದ ಜೊತೆ ಹಂಚಿಕೊಂಡಿದ್ರೆ. ಇನ್ನೊಂದು ಸಾರ್ವಜನಿಕ ಶೌಚಾಲಯ ಅಂತ ಇದೆ. ಈಗ ಒಂದೇ ಕುಟುಂಬದವರು ಅವರೇ ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಅದು ಕುಟುಂಬದ ಸಂಖ್ಯೆ 1 ಆಗುತ್ತೆ. ಅದೇ ಬೇರೆಯವ್ರ ಕುಟುಂಬದ ಜೊತೆ ಶೇರ್ ಮಾಡ್ಕೊಂಡಿದ್ರೆ ಸಂಖ್ಯೆ 2 ಆಗಿರುತ್ತೆ. ಪಬ್ಲಿಕ್ ಟಾಯ್ಲೆಟ್ಸ್ ಆಗಿದ್ರೆ 3 ಆಗುತ್ತೆ. ಮತ್ತು ಈ ಹಂಚಿಕೊಂಡ ಅಂದ್ರೆ ಅರ್ಥ ಏನಪ್ಪ ಅಂತಂದರೆ, ಕುಟುಂಬಗಳು ಈಗ ಶೌಚಾಲಯಗಳು ಸೀಮಿತ ಕುಟುಂಬಗಳಿಗೆ ಅಂದರೆ 2-3 ಕುಟುಂಬ ಸೇರಿಸಿ ಒಂದೇ ಬಳಸ್ತಾ ಇದ್ದರೆ ಅದನ್ನು ನಾವು ಏನು ಮಾಡ್ಬೋದು, 2 ಅಂತ ಹಾಕ್ಬೋದು. ಯಾರಿಗೂ ಉಚಿತ ಅಥವಾ ಪಾವತಿಯ ಮೇಲೆ ಪ್ರವೇಶಿಸಬಹುದಾದ ಸಾರ್ವಜನಿಕ ಶೌಚಾಲಯ ಇದ್ದರೆ ಅದನ್ನು 3 ಹಾಕ್ಬೋದು. ಇನ್ನು ತೆರೆದ ಮೈದಾನಗಳು, ಪೊದೆಗಳು, ರೈಲ್ವೆ ಹಳಿಗಳಿದ್ದರೆ ಸಂಖ್ಯೆ 4 ಹಾಕಬೇಕಾಗುತ್ತೆ. ಓಪನ್ ಅಂತ ಇದೆಯಲ್ಲ ಆ ಆಪ್ಷನನ್ನು ಹಾಕಬೇಕಾಗುತ್ತೆ. ನೆಕ್ಸ್ಟು ಶೌಚಾಲಯದ ವಿಧಗಳಂತ ಇದ್ದಾವೆ. ಶೌಚಾಲಯದ ವಿಧಗಳಲ್ಲಿ ನೋಡಿ, ಅಲ್ಲಿ ಒಂದು ಫ್ಲಶ್ ನೀರು ಹಾಕುವ ಶೌಚಾಲಯ ಅಂತ ಇದೆ. ಅಂದರೆ ನಾವು ಫ್ಲಶ್ ಮಾಡೋ ಅಂಥ ವಿಧಾನದ ಮೂಲಕ ನೀರನ್ನು ಹಾಕಿದ್ರೆ. ಇನ್ನು ಗುಂಡಿ ಶೌಚಾಲಯಗಳಂತ ಇದ್ದಾವೆ. ಇನ್ನು ಸೇವಾ ಶೌಚಾಲಯಗಳು, ಪೇ ಆ್ಯಂಡ್ ಯೂಸ್ ಟಾಯ್ಲೆಟ್ಸ್ಗಳು, ಚರಂಡಿ ಮೂಲಕ ಮಾಡೋಂಥ ಶೌಚಾಲಯಗಳಿದ್ದಾವೆ. ಇಲ್ಲಿ ನೋಡಿ ಫ್ಲಶ್ ಪೂರ್, ಅದರಲ್ಲಿ ಒಟ್ಟು 4 ರೀತಿಯ ಒಂದು ಟಾಯ್ಲೆಟ್ಸ್ಗಳು ಬರುತ್ತೆ. ಒಂದು ಈಗ ನೀವು ನೋಡಿದ್ರಿ ಫ್ಲಶ್ ನೀರು ಹಾಕುವ ಶೌಚಾಲಯಗಳಲ್ಲಿ ಆ ಫ್ಲಶ್ ನೀರು ಈಗ ಎಲ್ಲಿಗೆ ಹೋಗುತ್ತೆ, ಅದು ಗುಂಡಿಯಿಂದ ಸೆಪ್ಟಿಕ್ ಟ್ಯಾಂಕಿಗೆ ಹೋಗುತ್ತಾ, ಅಥವಾ ಪೈಪುಡು, ಅಥವಾ ಏನಾದರೂ UGD ಕನೆಕ್ಷನ್ಸ್ ಇದ್ದರೆ UGDಗೆ ಹೋಗುತ್ತಾ, ಅಥವಾ ಬೇರೆ ಸಿಸ್ಟಮ್ಸ್ ಇದೆಯಾ ಅಂತೇಳಿ ಪ್ರಶ್ನೆಗಳು ಬರುತ್ತೆ. ನೋಡೋಣ ಅದನ್ನು ಒಂದೊಂದಾಗೆ. ಶೌಚಾಲಯದ ವಿಧಗಳಲ್ಲಿ ಫ್ರೆಶ್ ನೀರು ಹಾಕುವ ಶೌಚಾಲಯಗಳ ಸಂಪರ್ಕದಲ್ಲಿ ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಅಥವಾ ಸೆಪ್ಟಿಕ್ ಟ್ಯಾಂಕ್ ಇರ್ಬೋದು, ಅಥವಾ ಇತರೆ ವ್ಯವಸ್ಥೆ ಇರ್ಬೋದು. ಇನ್ನೊಂದು ಅವಳಿ ಗುಂಡಿ ಶೌಚಾಲಯ ಅಂತೇಳಿ ನಿಮಗೆ ಇದರಲ್ಲಿ ಕೊಟ್ಟಿದ್ದಾರೆ ಯಾವ ರೀತಿ ಇರುತ್ತೆ ಅಂತೇಳಿ. ಅದಕ್ಕೆ ಏನು ಮಾಡಿರ್ತಾರೆ, ಗುಂಡಿ ಶೌಚಾಲಯದಲ್ಲಿ ಚಪ್ಪಡಿಗಳನ್ನ ಹಾಕಿರ್ತಾರೆ, ಅಥವಾ ಗವಾಕ್ಷಿ ಹೊಂದಿರುವಂತಹ ಸುಧಾರಿತ ಗುಂಡಿಗಳಿರ್ತದೆ, ಅಥವಾ ಚಪ್ಪಡಿ ರಹಿತ ತೆರೆದ ಗುಂಡಿಗಳಿರ್ತದೆ. ಇನ್ನು ಏಕಗುಂಡಿ ಶೌಚಾಲಯದಲ್ಲಿ ಚಪ್ಪಡಿ ಹಾಕೋದು ಇರುತ್ತೆ, ಗವಾಕ್ಷಿ ಹಾಕಿರುವ ರೀತಿಯಲ್ಲೂ ಇರ್ತದೆ. ಅದರಲ್ಲಿ ಚಪ್ಪಡಿ ರಹಿತನೂ ಸಹ ಬರುತ್ತೆ. ಇನ್ನು ಮಾನವನಿಂದ ಮಲದ ಸ್ವಚ್ಛತೆ ಇದೆ, ಪ್ರಾಣಿಗಳಿಂದ ಮಲದ ಸ್ವಚ್ಛತೆ ಇದೆ, ತೆರೆದ ಚರಂಡಿಯ ಮೂಲಕ ಮಲದ ವಿಲೇವಾರಿ ಅಂತ ಇದೆ. ಯಾವುದು ಅಪ್ಲೈ ಆಗುತ್ತೆ ಅದನ್ನು ನೀವು ಹಾಕಬೇಕಾಗುತ್ತೆ. ಫ್ಲಶ್ ನೀರು ಹಾಕುವಂತಹ ಶೌಚಾಲಯದಲ್ಲಿ ನೀವು ಚಿತ್ರಗಳನ್ನ ನೋಡ್ತಾ ಇದ್ದೀರಾ, ನೆಲದಡಿಯ ಒಳಚರಂಡಿಗೆ ಸಂಪರ್ಕ ಹೊಂದಿರುವಂಥ ಫ್ಲಶ್ ಶೌಚಾಲಯಗಳು. ಇನ್ನು ಸೆಪ್ಟಿಕ್ ಟ್ಯಾಂಕಿಗೆ ಸಂಪರ್ಕ ಹೊಂದಿರುವಂಥ ಫ್ಲಶ್ ಶೌಚಾಲಯಗಳಿದ್ದಾವೆ. ಮತ್ತು ರಸ್ತೆ, ಅಂಗಳ ಅಥವಾ ಒಳಚರಂಡಿ, ಹಳ್ಳ ಅಥವಾ ಇತರೆ ಸ್ಥಳಕ್ಕೆ ಸಂಪರ್ಕ ಹೊಂದಿರುವಂಥ ಶೌಚಾಲಯಗಳಿರ್ತದೆ. ಇದರಲ್ಲಿ ಯಾವುದು ಅಪ್ಲೈ ಆಗುತ್ತೆ ಅದನ್ನು ನೀವು ಹಾಕಬೇಕಾಗುತ್ತೆ. ಇಲ್ಲಿ ವಿಧಗಳಿದ್ದಾವೆ, ಸುಮಾರು ವಿಧಗಳಿದ್ದಾವೆ ನೋಡಿ. ಎಲ್ಲ ಥರದಕ್ಕೂ ಉದಾಹರಣೆಗಳು ಇಲ್ಲಿ ನಿಮಗೆ ಸಿಗುತ್ತೆ ನೋಡಿ. ಏಕಗುಂಡಿ ಶೌಚಾಲಯ ಇದೆ, ಅವಳಿ ಗುಂಡಿ ಶೌಚಾಲಯ ಇದೆ ನೋಡಿ. ಏಕಗುಂಡಿ ಇದೆ, ಅವಳಿ ಗುಂಡಿ ಇದೆ, ಮತ್ತು ಗುಂಡಿ ಶೌಚಾಲಯ ಇದೆ, ಮತ್ತು ಚಪ್ಪಡಿ ರಹಿತ, ಚಪ್ಪಡಿ ಸಹಿತ ಇದೆ. ನೀವು ಯಾವುದು ಅಪ್ಲೈ ಆಗುತ್ತೆ ಅದನ್ನು ಹಾಕಬೇಕಾಗುತ್ತೆ. ನಂತರ ಸೇವಾ ಶೌಚಾಲಯ ಮತ್ತು ಮಲದ ವಿಲೇವಾರಿ ನೋಡಿ. ಈಗ ಬಕೆಟ್ ಅಥವಾ ಕಂಟೈನರ್ಗಳಲ್ಲಿ ಸಂಗ್ರಹಿಸಿದ ತ್ಯಾಜ್ಯವನ್ನು ಮಾನವರು ಕೈಯಾರೆ ತೆಗೆಯುತ್ತಾರೆ ಅಂತಂದರೆ ಅದು ಸೇವಾ ಶೌಚಾಲಯ. ಸೇವಾ ಶೌಚಾಲಯದಲ್ಲಿ ಪ್ರಾಣಿಗಳಿಂದ ಮಲ ಸ್ವಚ್ಛತೆಯನ್ನು ಮಾಡಿಸ್ಬೋದು. ತೆರೆದ ಚರಂಡಿಯ ಮೂಲಕ ಮಲದ ವಿಲೇವಾರಿಯನ್ನು ಮಾಡ್ತಾಯಿದ್ರೆ ನಮಗೆ ಯಾವುದು ಅಪ್ಲೈ ಆಗುತ್ತೆ ಆ ಆಪ್ಷನನ್ನು ಹಾಕಬೇಕಾಗುತ್ತೆ. ನಂತರ ಮಲಿನವಾದಂಥ ನೀರನ್ನು ಹೊರಸಾಗಿಸಲು ಮಾಡಿರುವಂಥ ವ್ಯವಸ್ಥೆ ಅಂತ ಇದೆ. ಈಗ ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಅದಕ್ಕೆ ನೋಡಿ 3 ಇದೆ. ಕ್ಲೋಸ್ಡ್ ಡ್ರೈನೇಜ್ ಒಳಚರಂಡಿ ವ್ಯವಸ್ಥೆ, ಇನ್ನು ಓಪನ್ ಡ್ರೈನೇಜ್ ಅಂದರೆ ತೆರೆದ ಚರಂಡಿಗಳು, ಓಪನ್ ಚರಂಡಿಗಳು, ಮತ್ತು ನೋ ಡ್ರೈನೇಜ್ ಚರಂಡಿ ಇಲ್ಲ ಅನ್ನೋಂಥ ಸಂಕೇತಗಳಿರ್ತದೆ. ಕ್ಲೋಸ್ಡ್ ಡ್ರೈನೇಜ್ ಅಂತಂದರೆ ನಿಮಗೆ ಗೊತ್ತಿದೆ, UGD ಅಂತ ಏನು ಬಳಸ್ತೀವಿ ಅದು. ಓಪನ್ ಡ್ರೈನೇಜ್ ಅಂದರೆ ಈಗ ಚರಂಡಿಗಳು ಮಾಡಿರ್ತಾರೆ, ಮೇಲಕ್ಕೆ ಏನೂ ಚಪ್ಪಡಿಗಳನ್ನ ಹಾಕಿರೋದಿಲ್ಲ, ಅದು ಓಪನ್ ಡ್ರೈನೇಜ್ ಆಗುತ್ತೆ. ಡ್ರೈನೇಜ್ ಚರಂಡಿನೇ ಇಲ್ಲ ಅಂತಂದಾಗ ಅದು 3ನೇ ಆಪ್ಷನ್ ಆಗಿರ್ತದೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 23ರಲ್ಲಿ ಆವರಣದ ಒಳಗೆ ಸ್ನಾನಗೃಹದ ಲಭ್ಯತೆ ಇದೆ ಅಂತ ಇದೆ. ಆಪ್ಷನ್ಸು ನೋಡಿ, ಒಂದು ಎಸ್ ಅಂತ ಕೊಟ್ಟರೆ ಈಗ ಸ್ನಾನಗೃಹ ಇದೆ ಅಂತಂದರೆ ಬಾತ್ರೂಮ್ ಇದೆ, ಅಥವಾ ಸ್ನಾನಗೃಹ ಇದೆ ಅಂತ. ಮತ್ತು ಇನ್ನೊಂದು ಸ್ನಾನಗೃಹ ಇದೆ ಆದರೆ ಮೇಲ್ಛಾವಣಿ ಇಲ್ಲ, 2ನೇ ಆಪ್ಷನ್ನು. ಎಸ್ ಅಂತ ಕೊಟ್ಟಾಗ ಅದರಲ್ಲಿ 2 ಬರುತ್ತೆ. ಮೇಲ್ಛಾವಣಿ ಇರುವಂಥ ಸ್ನಾನಗೃಹ, ಮೇಲ್ಛಾವಣಿ ಇಲ್ಲದಂಥ ಸ್ನಾನಗೃಹ. ನೋ ಅಂತ ಸಹ ಆಪ್ಷನನ್ನು ನಾವು
ಕೊಡ್ಬೋದು. ಇದು ಇದ್ರ ಬಗ್ಗೆ ಸ್ನಾನಗೃಹದ ಬಗ್ಗೆ. ನಂತರ ಪ್ರಶ್ನೆ ಸಂಖ್ಯೆ 20ರಲ್ಲಿ ಅಡುಗೆ ಮನೆ ಮತ್ತು LPG ಸಂಪರ್ಕದ ಲಭ್ಯತೆ. ಇಲ್ಲಿ ನಾವು ಎರಡು ಅಂಶಗಳನ್ನ ತಗೋತೀವಿ. ಒಂದು ಅಡುಗೆ ಮನೆ ಲಭ್ಯತೆ ಬಗ್ಗೆ, ಇನ್ನೊಂದು LPG ಮತ್ತು PNG ಸಂಪರ್ಕ ಇದೆಯಾ ಅನ್ನೋದ್ರ ಆಧಾರದ ಮೇಲೆ ನಾವು ಏನು ಮಾಡ್ತೀವಿ, ಪ್ರಶ್ನೆಗಳು ಬರುತ್ತೆ. ಇಲ್ಲಿ ನೋಡಿ ಯಾವ ಥರ ಅಂತಂದರೆ, ಈಗ ಪ್ರತ್ಯೇಕ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ, ಆದರೆ ಅಲ್ಲಿ LPG ಸಂಪರ್ಕ ಇರ್ಬೋದು, ಇಲ್ಲದಲೇ ಇರ್ಬೋದು. ಅದೇ ರೀತಿ ಮನೆಯೊಳಗಡೆ ಪ್ರತ್ಯೇಕ ಅಡುಗೆ ಮನೆ ಇಲ್ಲ, ಮನೆಯೊಳಗೆ ಅಡುಗೆ ಮಾಡ್ತಾರೆ, ಪ್ರತ್ಯೇಕ ಅಡುಗೆ ಮನೆ ಇಲ್ಲ, ಅಲ್ಲೂ ಸಹ LPG ಸಂಪರ್ಕ ಇದೆ ಅಥವಾ ಇಲ್ಲ ಅಂತ ಆಪ್ಷನ್ ಇದೆ. ಅಡುಗೆ ಹೊರಗೆ ಮಾಡ್ತಾ ಇದ್ದಾರೆ, ಅಲ್ಲೂ ಸಹ LPG ಸಂಪರ್ಕ ಇದೆ ಇಲ್ಲ ಅನ್ನೋ ಆಪ್ಷನ್ ಬರುತ್ತೆ. ಕುಟುಂಬ ಅಡುಗೆ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ಅಂದರೆ ಅದಕ್ಕೆ ಯಾವುದೇ LPG ಕನೆಕ್ಷನ್ ಇದೆ ಅಂತ ಹೇಳಿ ಬರೋದಿಲ್ಲ. ಈ ಥರ ಪ್ರಶ್ನಾವಳಿಗಳಿದ್ದಾವೆ, ಅದರಲ್ಲಿ ಯಾವುದು ಅಪ್ಲೈ ಆಗುತ್ತೆ. ಸಾಮಾನ್ಯವಾಗಿ ಪ್ರತ್ಯೇಕ ಅಡುಗೆ ಮನೆ ಇರುತ್ತೆ, LPG ಸಂಪರ್ಕ ಇರೋದಂಥದ್ದು ಬರ್ಬೋದು. ಮನೆಯೊಳಗಡೆ ಪ್ರತ್ಯೇಕ ಅಡುಗೆ ಮನೆ ಇಲ್ಲ, ಆದರೂ ಅಡುಗೆ ಮಾಡ್ತಾರೆ, ಅದಕ್ಕೂ ಸಹ LPG ಕನೆಕ್ಷನ್ ಇದೆ ಅಥವಾ ಇಲ್ಲ ಅನ್ನೋ ಆಪ್ಷನ್ನು ಬರ್ಬೋದು. ನೋಡಿ ಇಲ್ಲಿ ಉದಾಹರಣೆಗಳು ಇದೆ. ಅಡುಗೆ ಮನೆ ಮತ್ತು LPG ಅಥವಾ PNG ಸಂಪರ್ಕದ ಲಭ್ಯತೆ, ನೋಡಿ ವಿಭಿನ್ನ ಸನ್ನಿವೇಶಗಳಿದ್ದಾವೆ, ಇವುಗಳನ್ನ ನೋಡಿಕೊಂಡು ಆಪ್ಷನನ್ನು ತುಂಬಿ. ನೆಕ್ಸ್ಟು ಅಡುಗೆ ಮಾಡಲು ಬಳಸುವಂಥ ಪ್ರಮುಖ ಇಂಧನ ಅಂತ ಇದೆ. ಸಾಮಾನ್ಯವಾಗಿ ಅಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ, ತುಂಬ ಆಪ್ಷನ್ಸ್ ಇದೆ. ನಿಮಗೆ ಸೌದೆಯನ್ನು ಕೊಟ್ಟಿದ್ದಾರೆ, ಮರದ ತುಂಡುಗಳು, ಗೊಂಚಲುಗಳು, ಮರದ ಕಾಂಡಗಳನ್ನು, ಕುರುಚಲು ಗಿಡಗಳನ್ನು ಸೌದೆ ಅಂತ ಪರಿಗಣಿಸ್ತೀವಿ. ಬೆಳೆಗಳ ಉಳಿಕೆ ಅಂದರೆ ಹತ್ತಿ ಅಥವಾ ಬೇಳೆಕಾಳುಗಳ ಕಾಂಡಗಳು ಬರ್ತವೆ, ಭತ್ತ ಅಥವಾ ಗೋಧಿ ಅಥವಾ ಮೆಕ್ಕೆಜೋಳದ ಕಾಂಡಗಳು ಬರ್ತದೆ, ತೆಂಗಿನ ಚಿಪ್ಪುಗಳು, ಕಡಲೆಕಾಯಿ ಸಿಪ್ಪೆ, ಇವು ಬೆಳೆಗಳ ಉಳಿಕೆಗಳು. ನಂತರ ಕೌಡಂಗ್ ಕೇಕ್ ಅಂದರೆ ಗೊತ್ತಿದೆ, ಸಗಣಿಯಿಂದ ತಯಾರಿಸಿದಂಥ ಬೆರಣಿಗಳಾಗಿರ್ಬೋದು, ಮತ್ತು ಕಲ್ಲಿದ್ದಲಾಗಿರ್ಬೋದು, ಲಿಗ್ನೈಟು, ಚಾರ್ಕೋಲ್ ಆಗಿರ್ಬೋದು. ಇನ್ನು ಕೆರೋಸಿನನ್ನು ಬಳಸ್ತಾ ಇದ್ವಿ. ಇನ್ನು ಜಾಸ್ತಿ ಬಳಸೋಂಥದ್ದು ಈಗ LPG ಮತ್ತು PNGಗಳನ್ನು ಬಳಸ್ತಾರೆ. ಕರೆಂಟ್, ಎಲೆಕ್ಟ್ರಿಸಿಟಿಯನ್ನು ಬಳಸ್ಬೋದು, ವಿದ್ಯುತ್ ಶಕ್ತಿಯನ್ನು, ಬಯೋಗ್ಯಾಸನ್ನು ಬಳಸ್ಬೋದು, ಸೋಲಾರ್ ಬಳಸ್ಬೋದು, ಅಥವಾ ಇದೇ ಯಾವುದಾದ್ರೂ ಬಳಸ್ಬೋದು. ಅಲ್ಲಿ ಆಪ್ಷನನ್ನು ನೀವು ಫಿಲ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿದೆ, ಚಿತ್ರಗಳನ್ನು ಸಹ ಕೊಟ್ಟಿದ್ದಾರೆ. ಸೌರಶಕ್ತಿ, ಬೆರಣಿ, ಬಯೋಗ್ಯಾಸು, ವಿದ್ಯುತ್ ಶಕ್ತಿ, PNG, LPG ಇವುಗಳ ಬಗ್ಗೆ ಇದೆ. ನಂತರ ಕುಟುಂಬ ಹೊಂದಿರುವಂತಹ ಸ್ವತ್ತುಗಳು ಬಗ್ಗೆ ಪ್ರಶ್ನೆಗಳು ಬರುತ್ತೆ. ಇಲ್ಲಿ ಏನೇನು ಕ್ವಶನ್ಸ್ಗಳು ಬರ್ತವೆ ಅಂತ ನೋಡೋಣ. ಒಂದು ರೇಡಿಯೋ ಟ್ರಾನ್ಸಿಸ್ಟರ್ ಬಗ್ಗೆ ಬರುತ್ತೆ, TV ಬಗ್ಗೆ ಬರುತ್ತೆ, ಇಂಟರ್ನೆಟ್ ಸಂಪರ್ಕ, ಲ್ಯಾಪ್ಟಾಪ್ ಬಗ್ಗೆ, ಟೆಲಿಫೋನ್ ಮತ್ತು ಮೊಬೈಲ್ ಫೋನ್, ಸ್ಮಾರ್ಟ್ಫೋನ್ಗಳ ಬಗ್ಗೆ, ಬೈಸಿಕಲ್ಲು, ಸ್ಕೂಟರ್ಗಳ ಬಗ್ಗೆ ಬರುತ್ತೆ, ಕಾರು, ಜೀಪ್ ಬಗ್ಗೆ ಬರುತ್ತೆ, ಕುಟುಂಬದಲ್ಲಿ ಸೇವನೆಗೆ ಬಳಸುವ ಧಾನ್ಯಗಳ ಬಗ್ಗೆ ಬರುತ್ತೆ, ಮೊಬೈಲ್ ಸಂಖ್ಯೆ ಬರುತ್ತೆ. ಈಗ ರೇಡಿಯೋ ಟ್ರಾನ್ಸಿಸ್ಟರ್ ಮನೇಲಿ ಇರ್ತದೆ. ಈಗ ಯಾವ ಥರ ಇದೆ ಅಂತಂದರೆ, ಈಗ ಹಳೆಯ ರೇಡಿಯೋ ಸೆಟ್ ಇರ್ತದೆ, ಟ್ರೆಡಿಷನಲ್ ಸಾಂಪ್ರದಾಯಿಕ ರೇಡಿಯೋ ಸೆಟ್ ಇರ್ಬೋದು, ಅಥವಾ ಈಗ ರೇಡಿಯೋ ಎಲ್ಲ ಕಣ್ಮರೆ ಆಗ್ತಾ ಇದ್ದಾವೆ, ಅದ್ರ ಬದಲು ನಾವು ಮೊಬೈಲಲ್ಲಿ ರೇಡಿಯೋ ಕೇಳ್ತಾ ಇರ್ತೀವಿ, ಸ್ಮಾರ್ಟ್ಫೋನ್ಗಳಲ್ಲಿ ಕೇಳ್ತಾ ಇರ್ತೀವಿ, ಅಥವಾ ಇನ್ನೂ ಈ ಥರ ಯಾವುದೇ ಡಿವೈಸ್ಗಳಲ್ಲಿ ನಾವು ಕೇಳ್ತಾ ಇದ್ದರೆ ಆಪ್ಷನ್ 3 ಹಾಕ್ತೀವಿ. ಟ್ರೆಡಿಷನ್ ಆಗಿದ್ರೆ 1 ಹಾಕ್ತೀವಿ, ಸ್ಮಾರ್ಟ್ಫೋನ್ಗಳ ಮೂಲಕ ಕೇಳ್ತಾ ಇದ್ರೆ 2 ಹಾಕ್ತೀವಿ, ಇಲ್ಲ ಅಂತಂದರೆ ನೋ ಹಾಕ್ತೀವಿ. ಇಷ್ಟೇ ಅಲ್ಲಿ ಆಪ್ಷನ್ ಇರೋವಂಥದ್ದು. ಇನ್ನು ರೇಡಿಯೋ ಟ್ರಾನ್ಸಿಸ್ಟರ್ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನೀವು ನೋಡ್ಕೊಂಡು ಹಾಕ್ಕೊಡಿ. ನೆಕ್ಸ್ಟು ಟೆಲಿವಿಷನ್, TV ಅಂತ ಇದೆ. TVಗೆ ನೋಡಿ ಎಸ್ ಅಂತ ಕೊಟ್ಟರೆ ದೂರದರ್ಶನ್ ಫ್ರೀ ಡಿಶ್ ಅಂತ ಇದೆ, ಮತ್ತು ಅದರ್ DTH ಅಥವಾ ಡಿಶ್ ಕೇಬಲ್ ಅಂತ ಇದೆ, ಮತ್ತು ಕೇಬಲ್ ಕನೆಕ್ಷನ್ ಅಂತ ಇದೆ, ಅಥವಾ ಇನ್ನಿತರೆ ಅಂತ ಇದೆ, ಅಥವಾ ಇಲ್ಲ ಅಂತಂದರೆ ನೋ ಹಾಕಬೇಕಾಗತ್ತೆ. ಈಗ ಇದಕ್ಕೆ ನಿಮಗೆ ಪೂರ್ತಿ ಕ್ಲಿಯರ್ ಆಗಬೇಕು ಅಂತಂದರೆ ದೂರದರ್ಶನ ಉಚಿತ ಡಿಶ್ DTH TV ದೂರದರ್ಶನ ಸಂಕೇತವನ್ನು ಇದ್ರೆ ಹಾಕ್ಬೋದು. ಇತರೆ DTH ಅಂದರೆ ಪಾವತಿ ಆಧಾರದ ಮೇಲೆ ಮಾಡೋವಂಥದ್ದು, ಕೇಬಲ್ ಸಂಪರ್ಕ ಇದು ಸಹ ಪಾವತಿ ಆಧಾರದ ಮೇಲೆ ಮಾಡೋವಂಥದ್ದು. ಈ ಥರ ಯಾವುದೇ ಇದ್ದರೆ ಅದನ್ನು ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತೇಳಿ ಹಾಕಿ. ನೆಕ್ಸ್ಟು ಇಂಟರ್ನೆಟ್ ಸಂಪರ್ಕ, ಅದು ಇದೆ ಅಂತ ಆದರೆ ಯಾವುದಕ್ಕೆ ಬಳಸ್ತೀವಿ, ಲ್ಯಾಪ್ಟಾಪು, ಕಂಪ್ಯೂಟರ್ ಮೂಲಕ ಬಳಸ್ತೀವೋ, ಅಥವಾ ಮೊಬೈಲ್ ಅಥವಾ ಸ್ಮಾರ್ಟ್ಫೋನ್ಗಳ ಮೂಲಕ ಬಳಸ್ತೀವೋ, ಅಥವಾ ಇನ್ನೂ ಈ ಥರ ಡಿವೈಸ್ಗಳ ಮೂಲಕ ಬಳಸ್ತೀವೋ ಅದನ್ನು ಹಾಕಬೇಕಾಗುತ್ತೆ. ಅದಕ್ಕೆ 1 ಲ್ಯಾಪ್ಟಾಪ್ ಕಂಪ್ಯೂಟರ್ ಆಗಿದ್ದರೆ, 2 ಆದರೆ ಮೊಬೈಲ್ ಸ್ಮಾರ್ಟ್ಫೋನ್ಗಳ ಮೂಲಕ ಬಳಸ್ತಾ ಇದ್ದಾದರೆ, ಈ ಥರ ಡಿವೈಸ್ಗಳಾದರೆ 3 ಹಾಕ್ತೀವಿ, ಇಲ್ಲ ಅಂತಂದರೆ ನೋ ಹಾಕ್ತೀವಿ. ನೆಕ್ಸ್ಟು 29ನೇ ಪ್ರಶ್ನೆ, ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇದೆಯಾ ಅಥವಾ ಇಲ್ಲ ಅನ್ನೋದಕ್ಕೆ ಎಸ್ ಆರ್ ನೋ ಆಪ್ಷನ್ ಇದೆ. ಇದ್ದರೆ ಎಸ್ 1 ಹಾಕಿ, ಇಲ್ಲ ಅಂದರೆ ನೋ ಹಾಕಿ. ನಂತರ ಪ್ರಶ್ನೆ ಸಂಖ್ಯೆ 30, ಟೆಲಿಫೋನ್ ಮತ್ತು ಮೊಬೈಲ್ ಫೋನ್, ಸ್ಮಾರ್ಟ್ಫೋನ್ ಬಗ್ಗೆ ಅಂತ ಇದೆ. ಈಗ ನೋಡಿ, ಮೊಬೈಲ್ ಫೋನ್ ಇದ್ದರೆ ಎಸ್ ಅಂತ ಇದ್ದರೆ, ಸ್ಮಾರ್ಟ್ಫೋನ್, ಮೊಬೈಲು, ಅಲ್ಲಿ ಲ್ಯಾಂಡ್ಲೈನ್ ಇದ್ದರೆ ಲ್ಯಾಂಡ್ಲೈನ್ ಓನ್ಲಿ ಅಂತ ಹಾಕ್ತೀರಾ. ಮೊಬೈಲಲ್ಲಿ 2 ಥರ ಬರುತ್ತೆ, ಸ್ಮಾರ್ಟ್ಫೋನು, ಅದರ್ ಬೇಸಿಕ್ ಮೊಬೈಲ್ ಅಂತ ಇದೆ. ಅದರಲ್ಲಿ ಯಾವುದಕ್ಕೆ ಬೇಕು ಅದನ್ನು 2 ಆದರೆ ಸ್ಮಾರ್ಟ್ಫೋನು, 3 ಆದರೆ ಅದರ್ ಬೇಸಿಕ್ ಮೊಬೈಲ್ಸು. 2 ಇದ್ದರೆ 4 ಬೋತನ್ನು ಹಾಕಬೇಕು. ಇಲ್ಲ ಅಂತ ಅಂದರೆ 5 ಹಾಕಬೇಕಾಗುತ್ತೆ. ನಂತರ 31ನೇ ಪ್ರಶ್ನೆ, ಬೈಸಿಕಲ್ ಮತ್ತು ಸ್ಕೂಟರ್, ಮೋಟಾರ್ ಸೈಕಲ್ಗಳ ಬಗ್ಗೆ. ಇಲ್ಲಿ ನೋಡಿ 31ನೇ ಪ್ರಶ್ನೆಯಲ್ಲಿ ಸಂಖ್ಯೆ 1 ಬೈಸಿಕಲ್ ಇದ್ದರೆ ಬೈಸಿಕಲ್ಲು, ಸ್ಕೂಟರ್, ಮೋಟರ್ ಸೈಕಲ್, ಮೊಪೆಡ್ ಇದ್ದರೆ 2ನೇದು, 2 ಇದ್ದರೆ ಬೋತು, 4 ಯಾವುದೂ ಇಲ್ಲ ನನ್ ಅಂತೇಳಿ. ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ ಯಾವ್ಯಾವುದು ಅಂತೇಳಿ.
ನೆಕ್ಸ್ಟು 32ನೇ ಪ್ರಶ್ನೆ, ಕಾರ್ ಅಥವಾ ಜೀಪ್ ಅಥವಾ ವ್ಯಾನ್ ಇದೆಯಾ ಅಂತ ಕೇಳಿದ್ದಾರೆ. ಎಸ್ ಆರ್ ನೋ 2 ಆಪ್ಷನ್ ಇದೆ. ಎಸ್ ಇದ್ದರೆ ಎಸ್ಸು, ನೋ ಆದರೆ ನೋ ಅನ್ನು ಹಾಕ್ತೀರಾ ನೀವು. ಚಿತ್ರವನ್ನು ನೋಡ್ಕೊಳ್ಳಿ ಯಾವ್ಯಾವ ಬರುತ್ತೆ ಚಿತ್ರಗಳಲ್ಲಿ. ಕಾರು, ಎರಡನೇದು ಜೀಪು, ಮೂರನೇದು ವ್ಯಾನ್ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಎಷ್ಟೋ ಕುಟುಂಬದಲ್ಲಿ ಸೇವನೆಗಾಗಿ ಬಳಸುವಂಥ ಪ್ರಮುಖ ಧಾನ್ಯಗಳ ಬಗ್ಗೆ ಇದೆ. ಬಳಕೆಯಲ್ಲಿ ಸಾಮಾನ್ಯವಾಗಿ ಕುಟುಂಬದವರು ಯಾವುದನ್ನು ಹೆಚ್ಚು ಬಳಸ್ತಾರೆ ಆ ಒಂದು ಧಾನ್ಯವನ್ನು ಹಾಕಬೇಕಾಗುತ್ತೆ. ಲಿಸ್ಟಲ್ಲಿ ಯಾವುದಿದೆ ಅದನ್ನು ಹಾಕಿ. ಇಲ್ಲ ಅಂತಂದರೆ ಇತರೆ ಇದೆ ಯಾವುದಾದರೂ ಅಂತ ಇದೆಯಲ್ಲ ಅದರಲ್ಲಿ ಹಾಕಿ ನೀವು ಇತರೆಯಲ್ಲಿ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಕೊಟ್ಟಿಲ್ಲ. ಬಟ್ ಈಗ ರಾಗಿ ಬಳಸ್ತಾ ಇರ್ತೀವಿ, ರಾಗಿಗೆ ಇತರೆ ಅಂತೇಳಿ ಹಾಕಿದ್ರೆ ನಡೆಯುತ್ತೆ. ಈಗ ಅಕ್ಕಿ ಇದೆ, ಗೋಧಿ ಇದೆ, ಜೋಳ, ಬಾಜ್ರಾ, ಮೆಕ್ಕೆಜೋಳ ಅಥವಾ ಬೇರೆ ಅಂತ ಇದೆ, ಬೇರೆ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಈಗ ಇಲ್ಲಿ ಕೊಟ್ಟಿದ್ದಾರೆ. ಈಗ ಅಕ್ಕಿ ಬೇರೆ ಯಾವುದಾದ್ರೂ ಅದರಲ್ಲಿ ನೋಡಿ ರಾಗಿ ಆಪ್ಷನ್ ಬರುತ್ತೆ, ರಾಗಿ ಬಳಸೋರಿಗೆ. ಇಲ್ಲ ಮೆಕ್ಕೆಜೋಳದಲ್ಲಿ ಏನೇನು ಅಂತ ಇದೆ. ಅಕ್ಕಿಯಲ್ಲಿ ನೋಡಿ ಬೇರೆ ಯಾವುದಿದೆ, ಗೋಧಿಯಲ್ಲಿ ನೋಡಿ, ಜೋಳದಲ್ಲಿ ಯಾವುದು, ಬಾಜ್ರದಲ್ಲಿ ಯಾವುದು ಅಂತ ಹೇಳಿದೆ. ಇವುಗಳ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಮೊಬೈಲನ್ನು ಹಾಕಬೇಕಾಗುತ್ತೆ. ಮೊಬೈಲ್ ಸಂಖ್ಯೆಯನ್ನು ಲಾಸ್ಟಿಗೆ ಹಾಕಿ ನೀವೇನು ಮಾಡಬೇಕಾಗುತ್ತೆ, ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ಮನೆ ಕೇಳ್ತಾರೆ ಮೊಬೈಲ್ ಸಂಖ್ಯೆನ ಕೆಲವು ಕೊಡೋದಕ್ಕೆ ನಿರಾಕರಣೆ. ಯಾಕೆ ಕೊಡಬೇಕು ಅಂತಂದರೆ ಕೇವಲ ಅದು ಕಮ್ಯುನಿಕೇಷನ್ ಪರ್ಪಸ್ ಆಗಿರ್ತದೆ. ಮತ್ತು ಇದನ್ನು ಯಾವುದೇ ಸಂಖ್ಯೆಯನ್ನು ನಾವು ಈಗ ಮನೆಯಲ್ಲಿ ಗಣತಿ ಆಗಿದೆ ಅಂತಂದರೆ ಏನೋ ಒಂದು ಕಮ್ಯುನಿಕೇಷನ್ ಮಾಡಬೇಕಾಗಿರುತ್ತೆ, ಆಗ ಈ ಒಂದು ಮೊಬೈಲ್ ಸಂಖ್ಯೆ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಮೊಬೈಲ್ ಸಂಖ್ಯೆಯನ್ನು ಕೊಡಬೇಕಾಗುತ್ತೆ. ಈ ರೀತಿ ಇಷ್ಟು ಪ್ರಶ್ನೆಗಳನ್ನು ತುಂಬಿ ನೀವು ಕೊಟ್ಟರೆ ಏನಾಗುತ್ತೆ, 34 ಪ್ರಶ್ನೆಗಳಾದಮೇಲೆ ಅದು ಸಬ್ಮಿಟ್ ಆಗುತ್ತೆ. ಅದಾದ ನಂತರ ನೀವು ಅದನ್ನು ಸಿಂಕ್ ಮಾಡ್ಕೋಬೋದು, ಅಥವಾ ಸಿಂಕ್ ಮಾಡಿದ ಮೇಲೆ ಎಡಿಟ್ ಮಾಡ್ಬೋದು. ಅದಕ್ಕಿಂತ ಸಿಂಕಿನ ಮುಂಚೆನೂ ಸಹ ಏನು ಮಾಡ್ಬೋದು, ಎಡಿಟ್ ಮಾಡೋಕ್ಕೆ ಅವಕಾಶ ಇದೆ. ಧನ್ಯವಾದ.